ಪೂಜ್ಯರಾದ ಅತ್ರಿಮುನಿಗಳು ಪರಿಚಯವನ್ನು ಬಂದಿದ್ದ ವಿಚಾರವನ್ನು ಶ್ರೀರಾಮನಿಂದಲೇ ಅರಿತುಕೊಂಡು ನಸುನಗುತ್ತಾ ಅನುಷ್ಠಾನಕ್ಕಾಗಿ ಮೇಲೆದ್ದರು. ನದಿಯ ಬಳಿಗೈದೆ ಅನುಷ್ಠಾನವನ್ನು ತೀರಿಸಿದರು. ಋಷಿಗಳೊಂದಿಗೆ ಫಲಾಹಾರವನ್ನು ಮುಗಿಸಿ ಸೀತಾರಾಮ ಲಕ್ಷ್ಮಣರು ಆ ರಾತ್ರಿಯನ್ನು ಪುಣ್ಯಾಶ್ರಮದಲ್ಲೇ ಕಳೆದರು. ಸೂರ್ಯೋದಯಕ್ಕೆ ಮುಂಚಿತವಾಗಿಯೇ ಎದ್ದು ಎಲ್ಲರೊಡನೆ ಇವರೂ ಸ್ನಾನಾದಿಗಳನ್ನು ತೀರಿಸಿದರು. ಮುನಿಗಳು ಅಗ್ನಿಹೋತ್ರಿಗಳಾಗಿ ಪೂರ್ವಾಹ್ನದ ಯಾವತ್ತೂ ಕೆಲಸಗಳನ್ನು ಪೂರೈಸಿ ಇವರನ್ನು ಆಶೀರ್ವದಿಸಿದರು. ಆಮೇಲೆ ಕೆಲ ಹೊತ್ತು ಪ್ರವಚನಾದಿಗಳು ನಡೆದವು. ಶ್ರೀರಾಮನು ಅಯೋಧ್ಯೆಯ ವೃತ್ತಾಂತವನ್ನೆಲ್ಲ ವಿವರವಾಗಿ ಅವರ ಅಪೇಕ್ಷೆಯಂತೆ ಮುನಿಗಳಲ್ಲಿ ಅರಿಕೆ ಮಾಡಿಕೊಂಡನು. ಹೀಗೆ ಒಂದೆರಡು ದಿವಸಗಳು ಕಳೆಯುವಷ್ಟರಲ್ಲೇ ಶ್ರೀರಾಮನು ವನವಾಸವನ್ನು ಕೈಗೊಂಡು ಬಂದಿರುವನೆಂಬ ವಾರ್ತೆಯು ಸುತ್ತಮುತ್ತಲಿನ ಋಷ್ಯಾಶ್ರಮಗಳಿಗೆಲ್ಲ ಪಸರಿಸಿತು. ಒಂದು ದಿನ ಅನೇಕ ಮಂದಿ ಋಷಿಗಳು ಒಟ್ಟಾಗಿ ಬಂದು ಅತ್ರಿಮುನಿಗಳ ಸಮಕ್ಷ ಶ್ರೀರಾಮನನ್ನು ಕಂಡು ವಂದಿಸಿಕೊಂಡು ಪೂರ್ಣಾಶೀರ್ವಾದವನ್ನಿತ್ತು ಹರಸಿದರು. ಅವರೆಲ್ಲರೂ ಶ್ರೀರಾಮನನ್ನೇ ಎವೆಯಿಕ್ಕದೆ ನೋಡಿ, ಶ್ರೀರಾಮ, ನೀನೇಕೆ ವನವಾಸವನ್ನು ಕೈಗೊಂಡೆ ಎಂದು ಕೇಳಿದರು. ಆಗ ಶ್ರೀರಾಮನು ನನ್ನ ತಂದೆಯ ಮಾತನ್ನು ಪೂರೈಸುವುದಕ್ಕಾಗಿ ಎಂದು ಭಿನ್ನಯಿಸಿಕೊಂಡನು. ಅದನ್ನು ಕೇಳಿದ ಋಷಿಗಳು ಗಗನವನ್ನು ನೋಡಿ ಕಂಬನಿ ಮಿಡಿದರು. ಶ್ರೀರಾಮನಿಗೆ ಸಹಿಸದಾಯಿತು. ಅಂತೆ ಪೂಜ್ಯರೇ, ಅದೇ ಉದ್ದೇಶದೊಂದಿಗೆ ನಿಮ್ಮೆಲ್ಲರ ಆಜ್ಞೆಯನ್ನು ಪಾಲಿಸುವುದಕ್ಕಾಗಿ ಎಂದು ನಿವೇದಿಸಿಕೊಂಡನು. ದುಃಖಿತರಾದ ಋಷಿಗಳು ಸಂತೋಷಗೊಂಡು ನಿನಗೆ ಶ್ರೇಯಸ್ಸುಂಟಾಗಲಿ ಎಂದು ಹರಸಿದರು. ಹೀಗೆ ಮತ್ತು ಒಂದೆರಡು ದಿನಗಳು ಕಳೆದವು. ಒಂದು ದಿನ ಅನೇಕ ಮಂದಿ ಮುನಿಗಳು ಬಂದು ಮತ್ತೊಮ್ಮೆ ಕೂಡಿದರು. ಅಲ್ಲದೆ ಕ್ರೂರ ರಾಕ್ಷಸರು ಅಡಿಗಡಿಗೆ ಬಂದು ಹಿಂಸಿಸುತ್ತಿರುವ ವಿಚಾರವನ್ನು ಶ್ರೀರಾಮನಲ್ಲಿ ದೂರಿಕೊಂಡರು. ಶ್ರೀರಾಮನು ದುಷ್ಟ ರಾಕ್ಷಸರನ್ನು ನಾಶ ಮಾಡಿ ಸದ್ಯದಲ್ಲೇ ಆ ಪ್ರದೇಶವನ್ನು ರಾಕ್ಷಸ ನಿರ್ಮುಕ್ತವಾಗಿ ಮಾಡಿಕೊಡುತ್ತೇನೆಂದು ಆ ಮಹಾಸನ್ನಿಧಿಯಲ್ಲಿ ಪ್ರತಿಜ್ಞೆ ಮಾಡಿದನು. ಕೇಳಿ ಹರ್ಷಿತರಾದ ಸಕಲರೂ ಅವನನ್ನು ಹರಸಿ ಗೌರವಿಸಿದರು. ಅದರಂತೆ ರಾಕ್ಷಸರ ಕುರಿತು ವಿಚಾರ ಸಂಗ್ರಹಕ್ಕೆ ತೊಡಗಿದ ಶ್ರೀರಾಮನಲ್ಲಿ ಪೂಜ್ಯರಾದ ಅತ್ರಿಮುನಿಗಳು, ನೀನು ಅಗಸ್ತ್ಯಾಶ್ರಮವನ್ನು ಸೇರಿ ಅವರ ನಿರ್ದೇಶನದಂತೆ ಕಾರ್ಯವನ್ನು ಕೈಗೊಳ್ಳುವುದು ಎಂದು ತಿಳಿಸಿದರು. ಹಾಗೆಯೇ ಆ ದಾರಿಯನ್ನು ಹೇಳಿ ಅವನ ಕುರಿತಾದ ಮಹಿಮೆಯನ್ನೂ ಸೂಚಿಸಿದರು. ಅದೇ ದಿನ ಅನುಸೂಯಾದೇವಿಯವರು ಸೀತೆಯನ್ನು ಬಳಿಯಲ್ಲಿ ಕುಳ್ಳಿರಿಸಿಕೊಂಡು ಅವಳ ಕುರುಳನ್ನು ನೇವರಿಸುತ್ತಾ, ಜಾನಕಿ, ಪೂಜ್ಯನಾದ ಜನಕರಾಜನ ಮಗಳು ನೀನು. ಶ್ರೀರಾಮನ ಕೈ ಹಿಡಿದು ಭಾಗ್ಯವಂತಳಾದೆ. ನೀನೇನು ತಿಳಿಯದವಳಲ್ಲ. ಆದರೂ ನನ್ನ 4 ಮಾತುಗಳನ್ನು ಕೇಳು. ವೃದ್ಧೆಯಾದ ನಾನು ನಿನ್ನನ್ನು ಮಗಳಂತೆ ಕಂಡು ನನ್ನ ದೀರ್ಘವಾದ ಜೀವನದಲ್ಲಿ ನಾನು ಗಳಿಸಿಕೊಂಡ ಅನುಭವವನ್ನು ನಿನಗೊರೆಯುತ್ತೇನೆ. ಮಗಳೇ, ಜಗತ್ತಿನಲ್ಲಿ ನಮ್ಮ ಸ್ತ್ರೀ ಜಾತಿಗೆ ಪಾತಿರತ್ಯವೇ ಭೂಷಣವಲ್ಲದೆ ಬೇರೆಯಲ್ಲ. ಪತಿಯಾದವನ ಪುರುಷಾರ್ಥ ಸಾಧನೆಗೆ ಅನುಕೂಲಳಾಗಿ ಇರುವುದೇ ಇದರ ಲಕ್ಷಣವು. ಈ ಕುರಿತು ತ್ರಿಕರಣಪೂರ್ವಕವಾದ ನಿಷ್ಠೆ ಇರಬೇಕು. ಚಿಕ್ಕ ಪ್ರಾಯದವಳು ನೀನು. ಸದಾ ನೆನಪಿನಲ್ಲಿಡಬೇಕಾದ ವಿಷಯವಿದು. ಆಯೋಚಿತವಾಗಿ ನಿನ್ನರಸನು ವನವಾಸವನ್ನು ಕೈಗೊಳ್ಳಬೇಕಾಯಿತು. ನೀನು ಅವನೊಂದಿಗೆ ಬಂದಿರುವೆ. ಸೌಭಾಗ್ಯ ಸಂಪನ್ನನಾದ ನಿನ್ನ ಗಂಡನು ರಾಜ್ಯವನ್ನೇ ಕಳೆದುಕೊಂಡು ಕಾಡಿಗೆ ಬಂದಿದ್ದಾನೆಂದು ಅವನನ್ನು ಸ್ವಪ್ನದಲ್ಲೇ ಆದರೂ ಅಗೌರವದಿಂದ ನೀನು ಕಾಣಬಾರದು. ನಿನ್ನ ಅತ್ತೆಯು ನಿನಗಿದನ್ನು ತಿಳಿಯ ಹೇಳಿರಬಹುದು. ಸದಾ ಅದನ್ನು ಮರೆಯದಿರು. ಪಾತಿರತ್ಯವು ಎಷ್ಟು ಪವಿತ್ರವಾಗಿದೆಯೋ ಅಷ್ಟು ಅದರ ರಕ್ಷಣೆಯು ಮುಖ್ಯವಾದುದು. ಹಾಗೆಯೇ ಅದಕ್ಕೆ ಅಪಾಯವೂ ಹೆಚ್ಚು. ಕೆಟ್ಟ ಕಣ್ಣಿನ ಪುರುಷ ಜಾತಿಯು ಕೆಲವು ವೇಳೆ ನೀತಿ ತಪ್ಪುವುದಿದೆ. ಆ ಸ್ಥಿತಿಯಲ್ಲಿ ಅಬಲೆಯಾದ ಸ್ತ್ರೀಯು ತನ್ನ ನೀತಿಯನ್ನು ಉಳಿಸಿಕೊಂಡರೆ ಮಾತ್ರ ಆಕೆಯು ಧನ್ಯೆ. ಐಶ್ವರ್ಯ, ಅಧಿಕಾರ, ಪಾಶವಿಕ ಬಲ ಎಲ್ಲವೂ ಬೇರೆ ಬೇರೆ ವಿಧವಾಗಿ, ಇಲ್ಲವೇ ಒಟ್ಟಾಗಿ ಹೆಣ್ಣು ಹೃದಯವನ್ನು ಮರುಳು ಮಾಡುವುದಿದೆ, ಬಲಾತ್ಕರಿಸುವುದಿದೆ. ಅನೇಕರು ಸ್ವಾರ್ಥ ಸುಖಕ್ಕಾಗಿ ಹೆಣ್ಣನ್ನು ಕೆಡಿಸ ಹೊರಟರೂ ಮತ್ತೆ ಕೆಲವರು ಅವಳನ್ನು ರಕ್ಷಿಸುವುದಕ್ಕಾಗಿಯೂ ಆ ದಾರಿಯನ್ನು ಹಿಡಿಯುವುದಿದೆ. ಅವಳಿಗೆ ಅವೆರಡರಿಂದಲೂ ಒಂದೇ ಫಲವು. ಅಂತಹ ಸಂದರ್ಭಗಳಲ್ಲಿ ತನ್ನ ಪತಿದೇವನ ಕುರಿತಾದ ಅನನ್ಯ ಭಾವವೊಂದೇ ಅವಳನ್ನು ರಕ್ಷಿಸಬೇಕಾಗಿದೆ. ಹಿಂದೊಮ್ಮೆ ನನ್ನನ್ನು ಪರೀಕ್ಷಿಸುವುದಕ್ಕಾಗಿ ತ್ರಿಮೂರ್ತಿಗಳೇ ಇಲ್ಲಿಗೆ ಬಂದಿದ್ದರು. ನಿಮ್ಮ ಮುನಿಗಳು ಆಶ್ರಮದಲ್ಲಿರಲಿಲ್ಲ. ಬಂದವರನ್ನು ಪಾದ್ಯಾದಿಗಳನ್ನಿತ್ತು ನಾನೇ ಉಪಚರಿಸಿದೆನು. ಯಜಮಾನರಿಲ್ಲವೆಂದು ಯಾವ ವಿಧದಲ್ಲಿಯೂ ಅತಿಥಿಗಳಿಗೆ ಸಲ್ಲಬೇಕಾದ ಸತ್ಕಾರಗಳನ್ನು ಪೂರೈಸದೇ ಉಳಿಯಲಿಲ್ಲ. ಆದರೆ ಅವರು 3 ಮಂದಿಯೂ ತಮ್ಮ ಮಾತೊಂದನ್ನು ನಡೆಸಿಕೊಡಬೇಕೆಂದರು.
ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣರಾದ ಅವರೇ ನನ್ನಲ್ಲಿ ಮಾತೊಂದು ನಡೆಸಿಕೊಡಬೇಕೆಂದು ಹೇಳಿದಾಗ ನಾನು ಹಿಂದೆ ಮುಂದೆ ನೋಡದೆ ಅಪ್ಪಣೆಯಾಗಲಿ ಎಂದೆನು. ನಮಗೆ ಭೋಜನವಿಕ್ಕಬೇಕೆಂದರು. ನಾನು ನಗುತ್ತಾ ಆಗಲಿ, ಇಷ್ಟೇ ಏನು ಎಂದು ಕೇಳಿದಾಗ ಅವರು ನೀನು ಬತ್ತಲೆಯಾಗಿ ಬಡಿಸಬೇಕು ಎಂದು ಹೇಳಿದರು. ನನಗೊಮ್ಮೆ ಜೀವವೇ ಹೋದಂತಾಯಿತು. ತ್ರಿಮೂರ್ತಿಗಳೇ ಈ ರೀತಿ ಹೇಳಿದ ಮೇಲೆ ಇನ್ನೇನು ಉಳಿಯಿತು? ಪತಿವ್ರತೆಯರು ಪರಕೀಯರನ್ನು ಹಾಗೆ ನೋಡುವುದೆಂದರೇನು? ಒಂದು ಕ್ಷಣ ಬಹುವಾಗಿ ಆಲೋಚಿಸಿದೆ. ಆಡಿದ ಮಾತಿನಂತೆ ನಾನವರ ಮಾತನ್ನು ಪೂರೈಸಿಕೊಡಬೇಕು. ಆದರೆ ಅವರ ಮಾತು ನನ್ನ ನೀತಿಗೆ ವಿರೋಧವಾದುದು. ಮಾತಿಗೂ ತಪ್ಪದೆ ನೀತಿಯನ್ನು ಕೆಡಿಸಿಕೊಳ್ಳದೆ ಹೇಗೆ ವರ್ತಿಸಲಿ ಎಂದು ಬಹುವಾಗಿ ಆಲೋಚಿಸಿದೆನು. ಹೀಗೂ ಆಯಿತೇ ಎಂದು ಮನಸ್ಸು ಬಹುವಾಗಿ ನೊಂದು ಹೋಯಿತು. ಅಂತೆಯೇ ಇವರೇಕೆ ಹೀಗೆ ಮಾಡಿ ಹೇಳಿದರು ಎಂದು ಆಲೋಚಿಸುತ್ತಾ ನನ್ನನ್ನು ಪರೀಕ್ಷಿಸುತ್ತಿರಬಹುದೆಂದು ತರ್ಕಿಸಿದೆನು. ಒಡನೆ ಒಳಗೆ ನಡೆದು ನನ್ನ ಪತಿದೇವನ ಕಮಂಡಲು ತೀರ್ಥವನ್ನೇ ತಂದು ಅವರನ್ನೇ ಧ್ಯಾನ ಮಾಡಿ ಈ ಬಂದವರ ಮೇಲೆ ಪ್ರೋಕ್ಷಿಸಿದೆನು. ಈ 3 ಮಂದಿಯೂ ತತ್ಕ್ಷಣ ಚಿಕ್ಕ ಚಿಕ್ಕ ಶಿಶುಗಳಾಗಿ ಹೊರಳಾಡಿದರು. ಅವರನ್ನು ಹಾಗೆಯೇ ಎತ್ತಿಕೊಂಡು ಅವರೆಂದಿದ್ದ ಮಾತಿನಂತೆಯೇ ಉಣ್ಣಿಸಿ ಇಲ್ಲೇ ಆಶ್ರಮದ ಒಳಗೆ ಪ್ರತ್ಯೇಕವಾದ ತೊಟ್ಟಿಲುಗಳನ್ನು ಕಟ್ಟಿ ಅವುಗಳಲ್ಲಿ ಮಲಗಿಸಿ ತೂಗಿದೆನು. ತ್ರಿಮೂರ್ತಿಗಳನ್ನೇ ಜೋಗುಳ ಹಾಡಿ ತೊಟ್ಟಿಲಲ್ಲಿ ತೂಗುವ ಯೋಗವು ನನಗೆ ಪ್ರಾಪ್ತಿಸಿತು. ಕೆಲವು ದಿನಗಳ ಮೇಲೆ ಅವರ ಪತ್ನಿಯರು ಬಂದು ನನ್ನಲ್ಲಿ ಪತಿಭಿಕ್ಷೆಯನ್ನು ಬೇಡಿದರು. ನಾನು ಅಂತೆಯೇ ಅವರನ್ನು ಕಂಡು ಕನಿಕರಿಸಿ ಮೊದಲಿನಂತೆಯೇ ಧ್ಯಾನ ಮಾಡಿ ತೀರ್ಥಪ್ರೋಕ್ಷಣೆಯನ್ನು ಮಾಡಲು ಶಿಶುರೂಪದ ತ್ರಿಮೂರ್ತಿಗಳು ನಿಜಸ್ವರೂಪವನ್ನು ತಳೆದು ತಮ್ಮ ತಮ್ಮ ಪತ್ನಿಯರೊಂದಿಗೆ ನನ್ನನ್ನು ಹರಿಸಿ ಅನುಗ್ರಹವನ್ನಿತ್ತು ಅದೃಶ್ಯರಾದರು. ಜಾನಕಿ, ಸ್ತ್ರೀಯರಿಗೆ ಅವರ ಪತಿಯೇ ದೇವರಲ್ಲದೆ ಅನ್ಯಥಾ ಅಲ್ಲ. ನನ್ನನ್ನು ಪರೀಕ್ಷಿಸಿದವರು ನಾನು ಅವರಲ್ಲಿ ಉತ್ತೀರ್ಣರಾದುದರಿಂದ ಅನುಗ್ರಹಿಸಿಯೇ ನಡೆದರು. ನಮಗೆ ನಮ್ಮ ಪತಿಗಳು ಹೇಗೆಯೋ ಹಾಗೆಯೇ ಇನ್ನೊಬ್ಬಳಿಗೂ ಅವಳ ಗಂಡ. ಇದನ್ನು ಚೆನ್ನಾಗಿ ಲಕ್ಷ್ಯದಲ್ಲಿಡಬೇಕು. ಆದುದರಿಂದ ಹೆಣ್ಣಾಗಲಿ ಗಂಡಾಗಲಿ ಪವಿತ್ರವಾದ ದಾಂಪತ್ಯವನ್ನು ಯಾವ ವಿಧದಿಂದಲೂ ಕೆಡಿಸ ಹೊರಡಬಾರದು. ಲೋಕದಲ್ಲಿ ಕೆಲವು ಮಂದಿ ಸ್ತ್ರೀಯರು ಮತ್ಸರ ಬುದ್ಧಿಯವರು ಇರುತ್ತಾರೆ. ಅದು ಅವರಿಗೆ ಹಿತಕರವಲ್ಲ. ಪ್ರಕೃತಿಯಲ್ಲಿ ಪ್ರಧಾನವಾಗಿರತಕ್ಕ ಪೋಷಣಶಕ್ತಿಯು ತಾಯಿತನದ ರೂಪದಿಂದ ಸ್ತ್ರೀಯರನ್ನೇ ಹೊಂದಿಕೊಂಡಿದೆ. ಅದನ್ನರಿತೇ ಅವರು ಅದಕ್ಕೆ ತಕ್ಕಂತೆ ವರ್ತಿಸುತ್ತಿರಬೇಕು. ಜಡನಾದ ಪುರುಷನಿಗೆ ಸ್ತ್ರೀಯೇ ಚೈತನ್ಯದಾತೆಯು. ಪತಿವ್ರತೆಯರ ಶಕ್ತಿಯು ವಿಶೇಷವಾದುದು. ಆದುದರಿಂದ ನಮ್ಮ ಸ್ತ್ರೀಯರಿಗೆ ಅದಕ್ಕೂ ಮಿಗಿಲಾದ ಧರ್ಮವು ಬೇರೊಂದಿಲ್ಲ. ಮಗಳೇ, ತಂದೆಯ ಮಾತನ್ನು ಪೂರೈಸುವ ಮಗನನ್ನೇ ಗಂಡನಾಗಿ ಪಡೆದ ನೀನು ಅವನ ಸಹಧರ್ಮಚಾರಿಣಿಯಾಗಿ ಈ ಗೊಂಡಾರಣ್ಯವನ್ನಾದರೂ ಸೇರಿರುವೆ. ಅದು ನಿನ್ನ ಧರ್ಮ. ನೀನು ಅದನ್ನೆಂತು ರಕ್ಷಿಸುವೆಯೋ ಅಂತೆಯೇ ಅದು ನಿನ್ನನ್ನು ರಕ್ಷಿಸುತ್ತದೆ ಎಂದು ಹೇಳಿ ತನ್ನ ಮುಡಿಯಿಂದಲೇ ಬಿಳಿಯ ಹೂವೊಂದನ್ನು ತೆಗೆದು ಮುಡಿಸಿ ಹರಸಿದರು. ಅತ್ರಿ ಮುನಿಗಳು ಮರುದಿವಸ ಶ್ರೀರಾಮಲಕ್ಷ್ಮಣರಿಗೆ ಪುರುಷಧರ್ಮವನ್ನು ಉಪದೇಶ ಮಾಡಿ ಸಂತೋಷದಿಂದ ಅವರನ್ನು ಬೀಳ್ಕೊಟ್ಟರು. ಸೀತಾರಾಮಲಕ್ಷ್ಮಣರು ಹಾಗೆಯೇ ಅಲ್ಲಿಂದ ಹೊರಟು ಕಡಿದಾಡದ ಅಂಧಕಾರಣ್ಯವನ್ನು ಹೊಕ್ಕು ಕ್ರಮಿಸಿ ಶರಭಂಗರ ಆಶ್ರಮವನ್ನು ಸೇರಿದರು. ಅಲ್ಲಿಂದ ಸುತೀಕ್ಷ್ಣಾಶ್ರಮವನ್ನು ಹೊಕ್ಕು ಆಮೇಲೆ ಅಗಸ್ತ್ಯ ಋಷಿಗಳ ತಮ್ಮನಾದ ಸುದರ್ಶನರನ್ನು ಕಂಡು ಮಾತಾಡಿ ಮುಂದೆ ಇವರು ಅಗಸ್ತ್ಯ ಆಶ್ರಮವನ್ನು ಕುರಿತು ನಡೆದರು. ವಿ ಎನ್ ಭಾಗವತ್ ಬರಬಳ್ಳಿ.